Hi guys, good morning. Even though I decided to do what I eat in a day video, I am 33 weeks pregnant as of today and comfortably wearing my husband's t-shirt because nothing else fit me. ಇವಾಗ ಟೈಮ್ 9 ಗಂಟೆ. ಸೊ I thought I'll take you guys along. ನನ್ನ ಡಯಟ್ ಏನು ಎಕ್ಸ್ಟ್ರಾರ್ಡಿನರಿ ಆಗಿಲ್ಲ, ಬಟ್ ಐ ಡೋಂಟ್ ಈಟ್ ಫುಡ್ ಟು. ಸೊ ಥಾಟ್ ಐಲ್ ಟೇಕ್ ಯು ಗೈಸ್ ಅಲಾಂಗ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನಾನು ವಾರ್ಸಾ ಪೋಲೆಂಡ್ನಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸದ್ಯಕ್ಕೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಎಲ್ಲದರಿಂದ ಬ್ರೇಕ್ ತೊಗೊಂಡು ನಾನು ಪ್ರೆಗ್ನೆನ್ಸಿ ಫೇಸ್ನಲ್ಲಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. I am thinking to do more such videos. So if that is something which interests you, follow along. As you can see, background host ಇದೆ because it's a different house. ನಾವು ಈ ಮನೆಗೆ 3 months ಬ್ಯಾಕ್ ಅಷ್ಟು ಶಿಫ್ಟ್ ಆಗಿದ್ದೀವಿ ಆ್ಯಂಡ್ ನಾನು ಹಾಫ್ ಆನ್ ಅವರ್ ಆಯಿತು ಎದ್ದು. ಮೈ ಹಸ್ಬೆಂಡ್ ಇಸ್ ಆಲ್ರೆಡಿ ಇನ್ ಆಫೀಸ್. ಸೊ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದಾನೆ. ಐ ಜಸ್ಟ್ ಹ್ಯಾವ್ ಟು ಈಟ್. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಡಿದಿದ್ದೀನಿ ಬಿಕಾಸ್ ಐ ಆಮ್ ಹ್ಯಾವಿಂಗ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ ಈಸ್ ಹೆಲ್ಪಿಂಗ್ ಮೀ ಅ ಲಾಟ್. So, and I also do so many other things along with it. I'll tell you guys as and when we go along the day. So adu belige edda takshana agide and now I have a bowl full of soaked dry fruits. I have to eat this first thing in the morning. Kali hottege tinbekanta idena. So this is what I'm eating first thing in the morning. So my day starts really slow. ನಾನು ಎದೊಳದೆ ಆಲ್ಮೋಸ್ಟ್ ಒಂದು 8-8:30 ಆಗೋಗುತ್ತೆ. ಮುಂಚೆ ಹಂಗಿರಲಿಲ್ಲ. ಆ್ಯಕ್ಚುಲಿ ಗಡ ಅರೌಂಡ್ ಲೈಕ್ 7-7:30, ಬಟ್ ಇವಾಗ ಒಂದು 8:30 9 o'clock ಆಗೋಗುತ್ತೆ. ಸೊ ಗೈಸ್, ನಾನು ಡ್ರೈ ಫ್ರೂಟ್ಸ್ ತಿಂದು ಇಟ್ಸ್ ಬಿನ್ ರಫ್ಲಿ 15 minutes. ಸೊ ಲೆಟ್ಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ಐ ಟು ಈಟ್ ಸಮಥಿಂಗ್ ಹಾಟ್ ಇನ್ ದ ಮಾರ್ನಿಂಗ್. ಸೊ ಮೈ ಬ್ರೇಕ್ಫಾಸ್ಟ್ ಇಸ್ ಮೋಸ್ಟ್ಲಿ ಓಟ್ಸ್ ಆರ್ ಸ್ಯಾಂಡ್ವಿಚ್. ಇವತ್ತು ಇಟ್ಸ್ ಓಟ್ಸ್ ಡೇ. ಸೊ ಓಟ್ಸ್ ಹಾಕೋಕ್ಕಿಂತ ಮುಂಚೆ ಏನೇನು ಹಾಕೋತೀನಿ ಓಟ್ಸ್ಗೆ ಅಂತ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ, ಯಾ, ಇದು ಡೇಟ್ಸ್. I have 4 such dates. ಇಲ್ಲಿ ನಿಮಗೆ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಸಿಗುತ್ತೆ. ಐ ವಾಂಟ್ ಟು ಈಟ್ ಸಮಥಿಂಗ್ ಹಾಟ್. ಸೊ ಅದಕ್ಕೆ ಓಟ್ಸ್ನ ಮಿಲ್ಕಲ್ಲಿ ಬಾಯ್ಲ್ ಮಾಡಿ ಅದಕ್ಕೆ ಒಂಚೂರು ಕೋಕೋ ಪೌಡರ್ ಆ್ಯಂಡ್ ಅಗೇನ್ ಒಂಚೂರು ಸಿನಮನ್ ಪೌಡರ್, ಲವಂಗ, ಫಾರ್ ಸ್ವೀಟ್ 2 dates. ಸೊ ನಾನು ಎಕ್ಸ್ಟ್ರಾ ಡೇಟ್ಸ್ ತಿಂತಾ ಇರೋದು ಇಟ್ಸ್ ಬಿಕಾಸ್ ಫಾರ್ ಮೈ ಪ್ರೆಗ್ನೆನ್ಸಿ. ಇಲ್ಲಾಂದರೆ ವಿ ಯೂಶ್ವಲಿ ಪುಟ್ 2 dates ಇನ್ ದ ಓಟ್ಸ್. ಸೊ ಆ್ಯಂಡ್ ಡೆಸಿಕೇಟೆಡ್ ಕೋಕೋನಟ್. ಸೊ ಇಷ್ಟನ್ನು ಹಾಕಿ ಬಾಯ್ಲ್ ಮಾಡಿ, ದಟ್ಸ್ ವಾಟ್ ವಿ ಈಟ್ ಇನ್ ದ ಮಾರ್ನಿಂಗ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ಸ್ ಅ ವರ್ಕಿಂಗ್ ಡೇ ಟುಡೇ. ಹಾಗಾಗಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಐ ಯೂಶ್ವಲಿ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ತುಂಬಾ ಟೈಮ್ ತೊಗೊತೀನಿ ಇಷ್ಟು ಓಟ್ ಮಿಲ್ನ ತಿನ್ನೋದಕ್ಕೆ. ಸ್ಲೋ ಆಗಿ ಕೆಲಸ ಮಾಡ್ಕೊಂಡು ತಿಂತೀನಿ ಬಿಕಾಸ್ ಐ ರಿಯಲಿ ಕಾಂಟ್ ರಶ್ ಎವ್ರಿಥಿಂಗ್. ನನ್ನ ಸ್ಟಮಕ್ ತುಂಬಾ ಚಿಕ್ಕದಾಗಿದೆ ಇವಾಗ, ಹಾಗಾಗಿ ಐ ಕ್ಯಾನ್ ನಾಟ್ ಗಲ್ಪ್ ಎವ್ರಿಥಿಂಗ್ ಅಟ್ ಎ ಟೈಮ್. ಹಾಯ್ ಗೈಸ್, ಸೊ ಇವಾಗ ಲಂಚ್ ಟೈಮ್. ಅಷ್ಟೊತ್ತು ಆಲ್ರೆಡಿ ಸಾಂಬಾರು ಪ್ರಿಪೇರ್ ಮಾಡಿದ್ದಾನೆ ಆ್ಯಂಡ್ ತರಕಾರಿನೂ ಬೇಯಿಸಿದ್ದಾನೆ. ಸೊ ತರಕಾರಿನ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಸೌಟೆ ಮಾಡ್ಕೋಬೇಕು. ಅದು ಆದಮೇಲೆ ಅನ್ನಕ್ಕೆ ಇಟ್ಕೋಬೇಕು. ಇದು ಎಲ್ಲದಕ್ಕಿಂತ ಮುಂಚೆ ಒನ್ ಇಂಪಾರ್ಟೆಂಟ್ ಥಿಂಗ್ ಮಾಡಬೇಕು. ಬಿಕಾಸ್ ಐ ಟೋಲ್ಡ್ ಯು ಗೈಸ್ ದಟ್ ಐ ಆಮ್ ಸಫರಿಂಗ್ ಫ್ರಮ್ ಕಾನ್ಸ್ಟಿಪೇಷನ್ ಅಂತ. ಈಗ ರೀಸೆಂಟಾಗಿ ಅದು 8 months ಸ್ಟಾರ್ಟಿಂಗಿಂದ ನಾನು ತುಂಬ ಫೇಸ್ ಮಾಡ್ತಾ ಇದ್ದೀನಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ. ಹಾಗಾಗಿ ಐ ಗಾಟ್ ಒನ್ ಸಜೆಷನ್ ಫ್ರಮ್ ಮೈ ನ್ಯೂಟ್ರಿಷನಿಸ್ಟ್. ಅವರು ಶಿ ಆಸ್ಕ್ಡ್ ಮಿ ಟು ಯೂಸ್ ದಿಸ್ ಸಿಲಿಯಮ್ ಹಸ್ಕ್ ಅಂತ. ಇದು ಇಂಡಿಯಾದಲ್ಲೂ ತುಂಬ ಸಿಗುತ್ತೆ. ಇಟ್ ಇಸ್ ಕಾಲ್ಡ್ ಇಂಡಿಯನ್ ವೀಟ್ ಅಂತಾನೆ. ಯು ಕ್ಯಾನ್ ಸಿ ದಿಸ್. ಇದನ್ನು ನಾನು ಫಸ್ಟ್ ಕುಡಿಬೇಕು. So let's drink that and then continue cooking. So there's one important thing when you're drinking this. ಇದಕ್ಕೆ ಯಾವುದೇ ಕಾರಣಕ್ಕೂ ಬಿಸಿ ನೀರು ಹಾಕೋಬಾರ್ದು. ಕಂಪ್ಲೀಟ್ಲಿ ತಣ್ಣಗಿರೋ ನೀರನ್ನೇ ಹಾಕೋಬೇಕು. ಆರ್ ಟೆಂಡರ್ ಕೋಕೋನಟ್ ಏನು ಬೇಕಾದರೂ ಹಾಕೋಬೋದು, ಬಟ್ ಆದರೆ ಬಿಸಿ ಇರಬಾರ್ದು, ತಣ್ಣಗಿರಬೇಕು. ಆ್ಯಂಡ್ 1 teaspoon ಆಫ್ ದಿಸ್ ಸಿಲಿಯಮ್ ಹಸ್ಕ್. ಇಸ್ ಮೋರ್ ದೆನ್ ಎನಫ್. ಇದನ್ನ ಇಮ್ಮಿಡಿಯೇಟಾಗಿ ಕುಡಿಬೇಕು. ಲೈಕ್ ಹಾಕೊಂಡಿದ ತಕ್ಷಣ ಶುಡ್ ನಾಟ್ ವೇಟ್ ಫಾರ್ 5 minutes or 2 minutes ಆಲ್ಸೋ. ಲೈಕ್ ಹಾಕಿದ ತಕ್ಷಣ ಯು ಸಪೋಸ್ ಟು ಗಲ್ಪ್. 1 ಸ್ಪೂನನ್ನ ಇಡೀ ಲೋಟಕ್ಕೆ ಹಾಕೊಂಡು ಕುಡ್ದಿದ್ದೀನಿ. ಸೊ ದಟ್ಸ್ ಹೌ ಯು ಸಪೋಸ್ ಟು ಡ್ರಿಂಕ್. ಅದಾದಮೇಲೆ ಇದೇ ಲೋಟದಲ್ಲಿ ಇನ್ನೊಂದು ಲೋಟ ಪೂರ ನೀರು ಕುಡಿಬೇಕು.
ಫೈನಲಿ ಆಫ್ಟರ್ 30 minutes I'm done cooking. Let me show you how my plate looks like. ಇದು ಬೇಳೆ ಸಾರಲ್ಲಿ ಮೂಲಂಗಿ ಮತ್ತು ಬೀನ್ಸ್ ಇದೆ. ಅದಾದಮೇಲೆ ಬೀಟ್ರೂಟ್ ಪಲ್ಯ, ಬೀಟ್ರೂಟ್ ರಸಮ್, ಈ ಎರಡು ಇವಾಗಷ್ಟೇ ಮಾಡ್ಕೊಂಡಿದ್ದು. ಆ್ಯಂಡ್ ಇಫ್ ಯು ನೀಡ್ ರೆಸಿಪಿ ಫಾರ್ ಬೀಟ್ರೂಟ್ ರಸಮ್ ಲೆಟ್ ಮೀ ನೋ, ಐ ಕ್ಯಾನ್ ಗಿವ್ ಯು. ಆ್ಯಂಡ್ ಇದು ಹಪ್ಪಳ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಲಂಚ್. ಯೂಶ್ವಲಿ ಅನ್ನ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ಇನ್ನೂ ಹೊಟ್ಟೆ ಖಾಲಿ ಇದ್ದರೆ ಅಥವಾ ಇನ್ನೂ ಹಸಿತಾ ಇದ್ದರೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋತೀನಿ. ದಿಸ್ ಇಸ್ ವಾಟ್ ಐ ಈಟ್ ಫಾರ್ ಲಂಚ್. ಇಟ್ಸ್ 5 ಆಲ್ರೆಡಿ ಆ್ಯಂಡ್ ನನ್ನ ಹತ್ರ ಬರೀ 5 ನಿಮಿಷ ಇದೆ ಜಿಮ್ಮಿಗೆ ಹೊರಡೋಕ್ಕೆ. ಆ್ಯಂಡ್ ಐ ಹ್ಯಾವ್ ಕಿವಿ ಫ್ರೂಟ್ಸ್. ಬೇಗ ತಿಂದು ಲೆಟ್ಸ್ ಗೋ. This is one more thing that I am doing which helps me with the constipation. Idishtu pura nangala. I will be only drinking half. The other half is for my husband. So I'm back from the gym and this is my dinner. Here is the art. And this is the artist. ಮಧ್ಯಾಹ್ನದ ಬೀಟ್ರೂಟ್ ಪಲ್ಯ, ಚಪಾತಿ ಎಣ್ಗಾಯಿ ಪಲ್ಯ. ಗೈಸ್, ಇದು ನಾನು ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡ್ತಿರೋ ವಿಡಿಯೋ. ನಿನ್ನೆ ನೈಟು ನಾವು ಊಟ ಮಾಡಾದ್ಮೇಲೆ ಏನೇನು ಸಪ್ಲಿಮೆಂಟ್ಸ್ ತೊಗೋತೀನಿ ಅಂತ ಹೇಳಬೇಕಾಗಿತ್ತು, ಬಟ್ ನಂಗೆ ತುಂಬಾ ಸುಸ್ತಾಗಿತ್ತು ಆ್ಯಂಡ್ ವಿಡಿಯೋ ಮಾಡೋದು ಮರ್ತೋದೆ, ಹಾಗೆ ಮನ್ಕೊಂಬಿಟ್ಟೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಊಟ ಆದಮೇಲೆ 1 hour ಬಿಟ್ಕೊಂಡು ಐ ಯೂಶ್ವಲಿ ಟೇಕ್ ಸಪ್ಲಿಮೆಂಟ್ಸ್, ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ತೊಗೋತೀನಿ. ಅದು ಪ್ರಿನೇಟಲ್ಗೆ ಅಂತಲೇ ಸ್ಪೆಸಿಫಿಕ್ ಆಗಿರುವಂಥ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್. ಅದಾದಮೇಲೆ ನಂಗೆ ಇನ್ನೂ ವಾಮಿಟಿಂಗ್ ನಿಂತಿಲ್ಲ. ನಾನು ಇನ್ ಕೇಸ್ ವಾಮಿಟಿಂಗ್ ಟ್ಯಾಬ್ಲೆಟ್ನ ನಿಲ್ಲಿಸಿದ್ರೆ ತಕ್ಷಣ ನಂಗೆ ವಾಮಿಟ್ ಆಗುತ್ತೆ. ಹಾಗಾಗಿ ನನಗೆ ಡಾಕ್ಟರ್ ಎಷ್ಟುವರೆಗೂ ನಿನಗೆ ಆರಾಮಾಗಿರುತ್ತೋ ಅಷ್ಟುವರೆಗೂ ತೊಗೋ ಅಂತ ಹೇಳಿದ್ದಾರೆ. ಅದು ನನಗೆ ಅಸಿಡಿಟಿ ವಾಮಿಟಿಂಗ್ ಆಗುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ವಾಮಿಟಿಂಗ್ ಟ್ಯಾಬ್ಲೆಟ್ ತೊಗೊತೀನಿ. ಇವು ಎರಡೇ ತೊಗೊಳೋದು ನಾನು ನೈಟ್ ತೊಗೊಂಡು ಯೂಶ್ವಲಿ ಮನ್ಕೊತೀನಿ. ಕೆಲವರು ಪ್ರಿನಿಟಲ್ಸ್ನ ಬೆಳಗ್ಗೆ ತೊಗೋತಾರೆ, ಬಟ್ ನಾನು ನೈಟ್ ತೊಗೊಳಕ್ಕೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನನಗೆಲ್ಲ ಟ್ಯಾಬ್ಲೆಟ್ಸ್ನ ಒಟ್ಟಿಗೆ ತೊಗೊಂಡಾಗ ಐ ಫೀಲ್ ಗುಡ್. ಐ ಆಮ್ ನಾಟ್ ಟೇಕಿಂಗ್ ಎವ್ರಿ ಅದರ್ ಟೈಮ್ ಅಂತ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಟ್ಯಾಬ್ಲೆಟ್ ತೊಗೋತೀನಿ ಅನ್ನೋ ಫೀಲಿಂಗ್ ಇರಲ್ಲ ನನಗೆ. ಹಾಗಾಗಿ ಬಟ್ ಐರನ್ ಸಪ್ಲಿಮೆಂಟ್ಸ್ನ ಮಾತ್ರ ನಾನು ಬೆಳಗ್ಗೆ ತೊಗೋತೀನಿ. ನೈಟ್ ತೊಗೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಮನ್ಕೊಳ್ಬೇಕಾದ್ರೆಲ್ಲ, ಲೈಕ್ ಡೈಜೆಷನ್ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲ. ಬಟ್ ಬೆಳಿಗ್ಗೆ ನಾನು ತೊಗೊಂಡಾಗ ಇಡೀ ದಿನ ಮೂವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡೈಜೆಷನ್ ಎಲ್ಲ ಹೆಲ್ಪ್ ಆಗುತ್ತೆ, ಮತ್ತು ನನಗೆ ಹೊಟ್ಟೆ ಎಲ್ಲ ಡಿಸ್ಟರ್ಬ್ ಆದಂಗೆಲ್ಲ ಆಗೋಲ್ಲ. ಹಾಗಾಗಿ ನಾನು ಐರನ್ ಟ್ಯಾಬ್ಲೆಟ್ಸ್ನ ಒಂದನ್ನೇ ಬೆಳಗ್ಗೆ ತೊಗೊಳ್ಳೋದು. ಅದಾದಮೇಲೆ ಪ್ರಿನೇಟಲ್ಸ್ ಮತ್ತು ವಾಮಿಟಿಂಗ್ ಟ್ಯಾಬ್ಲೆಟ್ನ ನೈಟ್ ತೊಗೋತೀನಿ. ಹೀಗಿತ್ತು ನನ್ನ ಪ್ರೆಗ್ನೆನ್ಸಿ ಡಯಟ್. ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಯುವರ್ ಸಜೆಷನ್ಸ್ ಆ್ಯಂಡ್ ಫೀಡ್ಬ್ಯಾಕ್. I hope you like this video and I hope you found this useful. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.